ನಮಸ್ಕಾರ ಗೆಳೆಯಂದರೆ, ಇವತ್ತು ನೀವು ಈ ವಿಡಿಯೋದಲ್ಲಿ ಏನೆಲ್ಲ ತಿಳ್ಕೊತೀರ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಬಾಯ್ಲರ್ ಫೀಡ್ ವಾಟರ್ ಟರ್ಬಿಡಿಟಿ ಪ್ಯಾರಾಮೀಟರ್ ಅಂದರೆ ನಾರ್ಮಲಾಗಿ ಆಫ್ಟರ್ ವಾಟರ್ ಟ್ರೀಟ್ಮೆಂಟ್ ಆದಮೇಲೆ ಅಂದರೆ WTP ಇಂದ ಹೊರಗಡೆ ಬಂದಿರತಕ್ಕಂತಹ ನೀರನ್ನು ನಾವು ಸಮ್ ಪ್ಯಾರಾಮೀಟರ್ಗಳನ್ನ ಚೆಕ್ ಮಾಡಬೇಕಾಗುತ್ತೆ. ಅಂದರೆ ಇಂತಿಷ್ಟೇ ಪ್ಯಾರಾಮೀಟರ್ ಅಂದರೆ ವಾಟರ್ ಅನಾಲಿಸಿಸ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು ನಾವು ರೆಡಿ ಮಾಡಬೇಕಾಗುತ್ತೆ. ವಾಟರ್ ಅನಾಲಿಸಿಸ್ ರಿಪೋರ್ಟಲ್ಲಿ ನಾವು ಏನೆಲ್ಲ ಪ್ಯಾರಾಮೀಟರ್ನ ನಾವು ಮೆಜರ್ ಮಾಡ್ತೀವಿ, ಆ ಮೆಜರ್ಮೆಂಟ್ ಕರೆಕ್ಟ್ ಇದೇನಾ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತೀವಿ. ಆಫ್ಟರ್ ಚೆಕ್ ಆದಮೇಲೆ ನಾವು ಅದು ಬಾಯ್ಲರ್ಗೆ ಹೆಲ್ತಿ ಇದೇನಾ ಇಲ್ಲ ಅಂತ ಕನ್ಸಿಡರ್ ಮಾಡಿ ಆ ಫೀಡ್ ವಾಟರ್ನ ನಾವು ಬಾಯ್ಲರ್ಗೆ ಕೊಡಬೇಕಾಗುತ್ತೆ. ಅಂದರೆ ಬಾಯ್ಲರ್ ಫೀಡ್ ವಾಟರ್ಗೆ ಅಕ್ಸೆಪ್ಟೆನ್ಸಿ ಅಥವಾ ಅಕ್ಸೆಪ್ಟಬಲ್ ಲಿಮಿಟ್ ಅಂತ ಹೇಳ್ಬಿಟ್ಟು ನಮಗೆ ಬಾಯ್ಲರ್ ವಾಟರ್ ಅನಾಲಿಸಿಸ್ ರಿಪೋರ್ಟ್ನಲ್ಲಿ ನಾವು ಕನ್ಸಿಡರ್ ಮಾಡಲಾಗುತ್ತದೆ. ಇದರಲ್ಲಿ ಏನೆಲ್ಲ ಬಾಯ್ಲರ್ ಫೀಡ್ ವಾಟರ್ ಪ್ಯಾರಾಮೀಟರ್ಗಳು ಏನೆಲ್ಲ ಬರ್ತವೆ? ಫಸ್ಟ್ ಪ್ರಥಮವಾಗಿ ಬರೋದೇ ಟರ್ಬಿಡಿಟಿ, ನೆಕ್ಸ್ಟ್ pH ವ್ಯಾಲ್ಯೂ ಏನಿದೆ, ಹಾರ್ಡ್ನೆಸ್ ಏನಿದೆ, ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಏನಿದೆ, ಕಂಡಕ್ಟಿವಿಟಿ ಏನಿದೆ, ಆಲ್ಕಲಿನಿಟಿ ಏನಿದೆ, ಸಿಲಿಕಾ ಎಷ್ಟು ಕಂಟೆಂಟ್ ಇದೆ, ಐರನ್ ಮತ್ತು ಕಾಪರ್ ಕಂಟೆಂಟ್ ಏನಿದೆ, ಆಯಿಲ್ ಕಂಟೆಂಟ್ ಏನಿದೆ, ಡಿಸಾಲ್ವ್ಡ್ ಆಕ್ಸಿಜನ್ ಕಂಟೆಂಟ್ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಾವು ಇಷ್ಟರದ್ದು ಪ್ಯಾರಾಮೀಟರ್ ವಾಟರ್ ಅನಾಲಿಸಿಸ್ ಮಾಡಿ ಚೆಕ್ ಮಾಡಿ ಅಕ್ಸೆಪ್ಟಬಲ್ ಆಗಿ ಇದೇನಾ ಇಲ್ಲ ಅನ್ನೋದ್ರ ಮೇಲೆ ನಾವು ಬಾಯ್ಲರ್ ಫೀಡ್ ವಾಟರ್ಗೆ ನಾವು ವಾಟರ್ ಕಳಿಸ್ಬೇಕಾ ಬೇಡ ಅಂತೇಳ್ಬಿಟ್ಟು ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ಇವತ್ತಿನ ಈ ಟಾಪಿಕಲ್ಲಿ ನಿಮಗೆ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಏನು ಅಂತಂದರೆ ಟರ್ಬಿಡಿಟಿ. ಏನಿದು ಟರ್ಬಿಡಿಟಿ? ಈ ವಿಡಿಯೋದಲ್ಲಿ ನೀವು ಟರ್ಬಿಡಿಟಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಹೋಗ್ತೀನಿ. ಇದು ಟರ್ಬಿಡಿಟಿ ಅನ್ನೋದು ಫಸ್ಟ್ ವಾಟರ್ ಟ್ರೀಟ್ಮೆಂಟ್ನಲ್ಲಿ ಫಸ್ಟ್ ರಿಮೂವ್ ಮಾಡಬೇಕಾದಂಥ ಒಂದು ಪ್ರಾಸೆಸ್ಸು. ಏನೆಲ್ಲ ಆ್ಯಕ್ಟಿವಿಟೀಸ್ ಬರ್ತದೆ ನಮಗೆ ಟರ್ಬಿಡಿಟಿ ಅಂದರೆ ಏನು, ಆಮೇಲೆ ಟರ್ಬಿಡಿಟಿ ಯಾವ ಥರ ಉಂಟಾಗುತ್ತೆ, ಆಮೇಲೆ ಟರ್ಬಿಡಿಟಿ ಮೆಜರ್ಮೆಂಟ್ ಪ್ರಿನ್ಸಿಪಲ್ ಏನು, ಆಮೇಲೆ ಡಿಫ್ರೆಂಟ್ ವಾಟರ್ ಸೋರ್ಸಲ್ಲಿ ಯಾವ್ಯಾವ ವಾಟರ್ನಲ್ಲಿ ಟರ್ಬಿಡಿಟಿ ಎಷ್ಟೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ, ಆಮೇಲೆ ಟರ್ಬಿಡಿಟಿ ಇರೋದ್ರಿಂದ ನಮಗೆ ಏನೆಲ್ಲ ಪ್ರಾಬ್ಲಮ್ನ ನಾವು ಫೇಸ್ ಮಾಡಬೇಕಾಗುತ್ತೆ, ಆಮೇಲೆ ಟರ್ಬಿಡಿಟಿ ರಿಮೂವ್ ಮಾಡೋಂಥ ಮೆಥಡ್ ಏನು, ಆಮೇಲೆ ಟರ್ಬಿಡಿಟಿ ರಿಮೂವ್ ಮಾಡಬೇಕಾದ್ರೆ ಒಂದು ಟ್ರೀಟ್ಮೆಂಟ್ ಫ್ಲೋ ಯಾವ ಥರ ನಾವು ಮಾಡಬೇಕು, ಆಮೇಲೆ ಫೀಡ್ ವಾಟರ್ಗೆ ಅಕ್ಸೆಪ್ಟಬಲ್ ಲಿಮಿಟ್ ಏನು, ಆಮೇಲೆ ಲೈಟ್ ಸ್ಕೆಟರಿಂಗ್ ಅಂದರೆ ಏನು, ಇದೆಲ್ಲ ಇನ್ಫಾರ್ಮೇಷನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊತ ಹೋಗೋಣ. ಇದರಲ್ಲಿ ತುಂಬ ಸಿಂಪಲಾಗಿ ಹೇಳಿದ್ದೀನಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಪ್ರತಿಯೊಂದು ಪಾಯಿಂಟು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟೇ. ಏನಿದು ಟರ್ಬಿಡಿಟಿ ಅಂದರೆ ಏನು? ಫಸ್ಟ್ ನೀವು ತಿಳ್ಕೊಳ್ಬೇಕಾಗಿದ್ದು ಟರ್ಬಿಡಿಟಿ ಅಂತಂದರೆ ಮಸುಕಾಗಿ ಕಾಣುವಂತಹ ನೀರು. ಅಂದರೆ ನೀರಿನಲ್ಲಿ ಇರ್ತಕ್ಕಂತಹ ಡಸ್ಟ್ ಕಾರಣದಿಂದ ಅದು ನಮಗೆ ಏನು ಕಾಣುತ್ತೆ? ಮಬ್ಬು ಕಾಣುತ್ತೆ. ಅಂದರೆ ಟೆಕ್ನಿಕಲ್ ವರ್ಡ್ ನಾನು ನಿಮಗೆ ಇಂಗ್ಲೀಷಲ್ಲಿ ಹೇಳೋದಾಯ್ತಂತಂದರೆ ಕ್ಲೌಡ್ನೆಸ್ ಅಂತ ಹೇಳ್ಬೋದು. ಏನಿದು ಕ್ಲೌಡ್ನೆಸ್ ಅಂದರೆ ಮಬ್ಬು ಕಾಣಿದ್ರೆ ನೀರಿನಲ್ಲಿ ಇರುವ ಸಸ್ಪೆಂಡೆಡ್ ಪಾರ್ಟಿಕಲ್ ಕಾರಣದಿಂದ ಏನೆಲ್ಲ ಬರ್ತವೆ? ಸಸ್ಪೆಂಡೆಡ್ ಕಾರಣ ಅಂತಂದರೆ ಮಣ್ಣಾಗಿರ್ಬೋದು, ಕ್ಲೇ ಆಗಿರ್ಬೋದು, ಸ್ಲಿಟ್ ಆಗಿರ್ಬೋದು, ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ ಆಗಿರ್ಬೋದು, ಆಮೇಲೆ ಮೈಕ್ರೋ ಆರ್ಗನಿಸಮ್ ಆಗಿರ್ಬೋದು. ಈ ತರ್ತಕ್ಕಂತಹ ಪಾರ್ಟಿಕಲ್ಸು ನೀರಿನಲ್ಲಿ ಕಾಣಿಸ್ತಾ ಇರ್ತವೆ. ಹಾಗಾಗಿ ನಮಗೆ ನೀರು ಸ್ಪಷ್ಟವಾಗಿ, ಸ್ವಚ್ಛವಾಗಿ, ಕ್ಲಾರಿಟಿಯಾಗಿ ಕಾಣಲ್ಲ. ಅದಕ್ಕೆ ಆದಂಥ ಒಂದು ಟೆಕ್ನಿಕಲ್ ವರ್ಡ್ ಇದೆ. ಆ ಮಬ್ಬು ಏನಂತೀವಲ್ಲ ಅದನ್ನೇ ಕ್ಲೌಡ್ನೆಸ್ ಅನ್ನೋದನ್ನು ನಾವೇನಂತೀವಿ? ಟರ್ಬಿಡಿಟಿ ಅಂತ ಕರಿತೀವಿ. ಓಕೆನಾ? ಫಸ್ಟು ಒಂದು ವಾಟರ್ ನೋಡಿದ ತಕ್ಷಣ ಏನು ಕೇಳ್ತಾರೆ? pH, ಕಂಡಕ್ಟಿವಿಟಿ, ಹಾರ್ಡ್ನೆಸ್ಸು ಇದೆಲ್ಲ ಮ್ಯಾಟ್ರಿಗೆ ಬರ್ತದೆ. ಅದ್ರ ಜೊತೆಗೆ ಪ್ರಥಮವಾಗಿ ಟರ್ಬಿಡಿಟಿ ಎಷ್ಟಿದೆ ಟರ್ಬಿಡಿಟಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಸರಳವಾಗಿ ಹೇಳೋದಾದರೆ ನೀರಿನಲ್ಲಿ ಮಣ್ಣು ಅಥವಾ ಸಣ್ಣ ಕಣಗಳು ಇರುವುದರಿಂದ ನೀರು ಮಸುಕಾಗಿ ಕಾಣುವ ಗುಣವನ್ನೇ ಟರ್ಬಿಡಿಟಿ ಅಂತ ಕರೀತಾರೆ. ಓಕೆನಾ? ನಾರ್ಮಲಾಗಿ ನಿಮಗೆ ಅರ್ಥ ಆಗಿರಬೇಕು ಟರ್ಬಿಡಿಟಿ ಏನಂತಂದರೆ. ಕ್ಲಿಯರಾ? ಓಕೆ, ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗೋಣ. ಏನಿದು ಟರ್ಬಿಡಿಟಿ ಯೂನಿಟ್? ಇವಾಗ ಪ್ರತಿಯೊಂದು
ಪ್ಯಾರಾಮೀಟ್ರಿಗೂ ಯೂನಿಟ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಷರ್ kg/cm², ಟೆಂಪರೇಚರ್ ಡಿಗ್ರಿ ಸೆಲ್ಸಿಯಸ್, ಲೆಂತ್ mm. ಈ ಥರ ನಾವು ಯಾವ ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಅದೇ ಥರನೇ ಟರ್ಬಿಡಿಟಿ ಅನ್ನೋ ಒಂದು ಮೆಜರ್ಮೆಂಟ್ಗೂ ನಮಗೆ ಯೂನಿಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಏನಿದೆ ಇದ್ರದ್ದು ಯೂನಿಟ್ ಅಂತಂದರೆ NTU ಅಂತ ಕನ್ಸಿಡರ್ ಮಾಡ್ತೀವಿ. ಏನಪ್ಪ ಇದು NTU ಅಂತಂತಂದರೆ ನೆಫೋಲೋಮೆಟ್ರಿಕ್ ಟರ್ಬಿಲಿಟಿ ಯೂನಿಟ್ ಅಂತ ಕರಿತೀವಿ. ಇದ್ರದ್ದು ಫುಲ್ ಫಾರ್ಮ್. ಓಕೆನಾ. ನೆಕ್ಸ್ಟು ಈ ಯೂನಿಟ್ಟು ಲೈಟ್ ಸ್ಕೆಲ್ಟರಿಂಗ್ ಪ್ರಿನ್ಸಿಪಲ್ ಆಧಾರದಲ್ಲಿ ಮೆಜರ್ ಮಾಡಲಾಗುತ್ತದೆ. ಅಂದರೆ ಇವಾಗ ನಾವು ವಾಟರ್ ಪ್ಯಾರಾಮೀಟರ್ನ ಇಂತಿಷ್ಟು ಸ್ಯಾಂಪಲ್ನಂತ ನಾವು ಕಲೆಕ್ಟ್ ಮಾಡಿಬಿಟ್ಟು WTP ಪ್ಲ್ಯಾಂಟಲ್ಲಿ ಅಥವಾ ಲ್ಯಾಬಲ್ಲಿ ನಾವು ಟರ್ಬಿಡಿಟಿ ಅನ್ನೋದನ್ನು ಮೆಜರ್ ಮಾಡ್ತೀವಿ. ಯಾವ ಥರ ಮೆಜರ್ ಮಾಡ್ತೀವಿ? ಆಮೇಲೆ ಲೈಟ್ ಸ್ಕೆಟರಿಂಗ್ ಪ್ರಿನ್ಸಿಪಲ್ ಆಧಾರದಲ್ಲಿ, ಅಂದರೆ ಏನು ಅಂತಂದರೆ ನಾವು ಕಲೆಕ್ಟ್ ಮಾಡಿರ್ತಕ್ಕಂತಹ ಸ್ಯಾಂಪಲ್ನ ಲ್ಯಾಬಲ್ಲಿ ತೊಗೊಂಬಂದ್ಬಿಟ್ಟು ಆ ಒಂದು ಸ್ಯಾಂಪಲ್ಗೆ ನಾವೇನು ಮಾಡ್ತೀವಿ, ಇನ್ಸ್ಟ್ರುಮೆಂಟೇಷನ್ನಲ್ಲಿ ಲೈಟ್ಗಳ ಆಧಾರ ಮೇಲೆ, ಅಂದರೆ ಆ ನೀರಿನ ಮುಖಾಂತರ ನಾವನ್ನ ಲೈಟ್ನ ಹರಿಬಿಡ್ತೀವಿ. ಆ ಲೈಟ್ನ ಹರಿಬಿಟ್ಟಾಗ ನಮಗೆ ಸ್ಟ್ರೇಟ್, ಅಂದರೆ ಹೊರಗಡೆ ಬರುವ ಕಿರಣಗಳು ಸ್ಟ್ರೇಟ್ ಇದಾವ ಅಥವಾ ಚೆದಿರಿದವ ಅನ್ನೋ ಒಂದು ಆಧಾರದ ಮೇಲೆ ನಾವು ಟರ್ಬಿಡಿಟಿ ಅನ್ನೋದನ್ನು ನಾವು ಮೆಜರ್ಮೆಂಟ್ ಮಾಡಲಾಗುತ್ತದೆ. ಅಂದರೆ ಅದೊಂದು ಇನ್ಸ್ಟ್ರುಮೆಂಟೇಷನ್ ಇರ್ತದೆ. ನಾವಲ್ಲಿ ಲೈಟ್ ಬಿಡ್ತೀವಿ, ಅದು ಯಾವಾಗ ಒಳಗಡೆ ಮಣ್ಣು, ಕಸ, ಕಡ್ಡಿ, ಮಡ್ಡು ಇದೆಲ್ಲ ವಾಟ್ರಲ್ಲಿ ಇದ್ದರೆ, ಅಂದರೆ ಎಷ್ಟು ಪ್ರಮಾಣದಲ್ಲಿ ಇರ್ತದಲ್ಲ ಅಷ್ಟು ಲೈಟ್ ಏನಾಗುತ್ತೆ, ಅದು ಚದುರಿ ಹೊರಗಡೆ ಔಟ್ಪುಟ್ ಅಂತದೆ. ಆ ಒಂದು ಆಧಾರದ ಮೇಲೆ ನಾವು ಟರ್ಬಿಡಿಟಿ ಅನ್ನೋ ಒಂದು ಯೂನಿಟ್ನ, ಅಂದರೆ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನು ನಾವು ಮೆಜರ್ಮೆಂಟ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಇದು ಲೈಟ್ ಸ್ಕ್ಯಾಟರಿಂಗ್ ಪ್ರಿನ್ಸಿಪಲ್ ಆಧಾರದ ಮೇಲೆ ಮೆಜರ್ ಮಾಡಲಾಗುತ್ತದೆ ಅನ್ನೋದರಲ್ಲಿ ಹೇಳಿ ಏನಂತ ಅರ್ಥ ಆಯ್ತಲ್ಲ? ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಟರ್ಬಿಡಿಟಿ ಹೇಗೆ ಉಂಟಾಗುತ್ತದೆ, ಅಂದರೆ ನಮಗೆ ಟರ್ಬಿಡಿಟಿ ಎಲ್ಲಿಂದ ಬರ್ತದೆ, ವಾಟರ್ನಲ್ಲಿ ಟರ್ಬಿಡಿಟಿ ಅನ್ನೋದು ಯಾಕೆ ಬರ್ತದ, ಎಲ್ಲಿಂದ ಬರ್ತದ, ಅದು ಯಾವ ಥರ ಉದ್ಭವ ಆಗುತ್ತೆ ಅದು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳ್ಕೊತ ಹೋಗೋಣ. ಇವಿಷ್ಟು ನಮಗೆ ಯಾವ ಥರ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತ ಹೋಗುತ್ತೀನಿ. ಇಲ್ಲಿ ಒಂದು ರಾ ವಾಟರ್ನಲ್ಲಿ ಕ್ಲೇ ಇರುತ್ತೆ, ಸ್ಲಿಟ್ ಇರುತ್ತೆ, ಸ್ಯಾಂಡ್ ಪಾರ್ಟಿಕಲ್ ಇರುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ, ಅಲ್ಗೆ ಇರುತ್ತೆ, ಆಮೇಲೆ ಮೈಕ್ರೋ ಆರ್ಗನಿಸಮ್ ಇರ್ತವೆ, ಆಮೇಲೆ ಇಂಡಸ್ಟ್ರಿಯಲ್ ವೇಸ್ಟ್ ಇರುತ್ತೆ. ಏನಪ್ಪ ಇವೆಲ್ಲ ಅಂತಂದರೆ ಕ್ಲೇ ಅಂತಂತಾರೆ. ಏನಿದು ಕ್ಲೇ ಅಂತಂದರೆ, ಇವಾಗ ಹೊಲಗಳ ಮುಖಾಂತರ ನೀರೇನಾದರೂ ಹರಿದು ಬಂದರೆ ಅದರಲ್ಲಿ ಜೇಡಿ ಮಣ್ಣು ಇರುತ್ತೆ ಗೊತ್ತಾ, ಆ ಜೇಡಿ ಮಣ್ಣು ಒಂಥರ ಕ್ಲೇ ಥರ ಇರುತ್ತೆ. ಅದು ಏನಾಗುತ್ತೆ, ವಾಟರ್ನಲ್ಲಿ ನಮಗೆ ಹರಿದು ಬಂದಾಗ ನಾವು ಕಲೆಕ್ಟ್ ಮಾಡಿರ್ತಕ್ಕಂತಹ ವಾಟರಲ್ಲಿ ಕ್ಲೇ ಅನ್ನೋದು ಕಲೆಕ್ಟ್ ಆಗಿರ್ತದೆ. ಒಂದು ರೀತಿ ಜೇಡಿ ಮಣ್ಣು ಥರ ಅಂತ ಅನ್ಬೋದು. ಆಮೇಲೆ ಸಿಲ್ಟ್ ಅಂದರೆ ನೈಸ್ ಆಗಿರ್ತಕ್ಕಂತಹ ಮಣ್ಣು. ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲನ ಒಂದು ಪ್ರವಾಹ ಹರಿದು ಬಂದಿರಬೇಕಾದ್ರೆ, ಇಲ್ಲಂತಂದರೆ ಈ ದಿನನಿತ್ಯ ಹರಿದಿರ್ತಕ್ಕಂಥ ನೀರಲ್ಲಿ ನೈಸ್ ಉಸುಗು ಅಂತ ಹೇಳ್ತೀವಿ ಗೊತ್ತಾ. ಅಂದರೆ ಕೈಯಿಂದ ಮುಟ್ಟಿದರೆ ತುಂಬ ಒಂಥರ ಸಣ್ಣಿ ಅಂತ ಉಸುಗನ್ನ ಇದೇನಂತೀವಿ, ಸೈಟ್ ಅಂತಂತೀವಿ. ನೆಕ್ಸ್ಟ್ ಸ್ಯಾಂಡ್ ಪಾರ್ಟಿಕಲ್ ಅಂತಂದರೆ ನಿಮಗೆ ಗೊತ್ತೇ ಇದೆ, ಮಣ್ಣು ಅಂತ ಕರಿಬೋದು. ಆಮೇಲೆ ಆರ್ಗ್ಯಾನಿಕ್ ಮ್ಯಾಟರ್. ಏನಿದು ಆರ್ಗ್ಯಾನಿಕ್ ಮ್ಯಾಟರ್ ಅಂತಂದರೆ ಕಸ ಆಗಿರ್ಬೋದು, ಕಡ್ಡಿ ಆಗಿರ್ಬೋದು, ಅಂದರೆ ಸಸ್ಯಗಳಿಂದ ಏನು ಬಂದಿರ್ತದಲ್ಲ, ಸಸ್ಯಗಳದ್ದು ಬೇರುಗಳು ಬಂದಿರ್ತವೆ, ಸಸ್ಯಗಳು ಎಲೆಗಳು ಬಂದಿರ್ತವೆ, ಕೊರಡುಗಳು ಬಂದಿರ್ತವೆ. ಈ ಥರದಂತಹ ಏನು ಆರ್ಗ್ಯಾನಿಕ್ ಮ್ಯಾಟರ್ ಅಂತಂತೀವಲ್ಲ, ಅದೆಲ್ಲ ನಮಗೆ ಟರ್ಬಿಲಿಟಿಗೆ ಸಂಬಂಧಪಟ್ಟಿರುತ್ತೆ. ಆಮೇಲೆ ಆಲ್ಗೆ ಅಂದರೆ ಇದೇನಿದು, ನೀರಿನಲ್ಲಿ ಬೆಳೀರ್ತಕ್ಕಂತಹ ಪಾಚಿ ಆಗಿರ್ಬೋದು, ಆಮೇಲೆ ಸಣ್ಣ ಎಲೆಗಳು ಇರ್ತಕ್ಕಂತಹ ಎಲೆ, ಅಂದರೆ ನೀರಿನಲ್ಲಿ ಬೆಳೆತಿರ್ತಕ್ಕಂತಹ ಸಸ್ಯಗಳನ್ನಂತ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಏನಿದೆ, ಮೈಕ್ರೋ ಆರ್ಗಾನಿಸಮ್. ಏನಿದು ಅಂತಂದರೆ ಕಣ್ಣಿಗೆ ಕಾಣಲಾರದಂತಹ ಜೀವಿಗಳು, ಅಂದರೆ ಬ್ಯಾಕ್ಟೀರಿಯಾ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆನಾ. ವೈರಸ್ ಅಂತ ಕನ್ಸಿಡರ್ ಮಾಡ್ಬೋದು, ಫಂಗಸ್ ಅಂತ ಕನ್ಸಿಡರ್ ಮಾಡ್ಬೋದು. ಇವೆಲ್ಲವೂ ನೀರಿನಲ್ಲಿ ಉಳ್ಕೊಂಡಿರ್ತವೆ. ನಾವು ಟರ್ಬಿಡಿಟಿ ಅನ್ನೋದು ಇಷ್ಟೆಲ್ಲ ಕಾರಣಗಳಿಂದ
ಅದು ನಮ್ಮ ಪ್ಯಾರಾಮೀಟರ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಈ ಎಲ್ಲ ಇರೋದ್ರಿಂದ ಇಂಡಸ್ಟ್ರಿಯಲ್ ವೇಸ್ಟ್ ಅಂತಂದರೆ ಏನು, ನಿಮಗೆ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ ವೇಸ್ಟ್ ಅಂತಂದರೆ ಗೊತ್ತೇ ಇರ್ತದೆ. ಏನೆಲ್ಲ ಆ್ಯಡ್ ಮಾಡಿರ್ತೀವಿ, ಒಂದು ವೇಳೆ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಕೆಮಿಕಲ್ನ ನಾವು ಹೊರಗಡೆ ಬಿಟ್ಟಿರ್ತೀವಿ, ಆಯಿಲ್ನ ಹೊರಗಡೆ ಬಿಟ್ಟಿರ್ತೀವಿ, ಆಮೇಲೆ ಇಂಡಸ್ಟ್ರಿಗಳ್ನ ಅವನ್ನೆಲ್ಲ ಇಕ್ವಿಪ್ಮೆಂಟ್ಗಳನ್ನ ವಾಟರ್ ವಾಶ್ ಮಾಡಿದಾಗ ಆಯಿಲ್ಲು, ಗ್ರೀಸು, ಆ್ಯಸಿಡ್ಡು ಈ ಥರದ್ದನ್ನೆಲ್ಲ ನದಿಗಳಿಗೆ ಬಿಟ್ಟಾಗ ಆ ನೀರನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಬಾಯ್ಲರ್ಗೆ ಬಳಸಬೇಕಾಗ್ತದಂಥ ಸಂದರ್ಭ ಬಂತಂತಂದರೆ ಅದರಲ್ಲಿ ಇಂಡಸ್ಟ್ರಿಯಲ್ ವೇಸ್ಟ್ ಕೂಡ ಇರುತ್ತೆ. ಅಂದರೆ ನಾರ್ಮಲ್ ಆಗಿ ರಾ ವಾಟರ್ನಲ್ಲಿ ಇರ್ತಕ್ಕಂತಹ ಟರ್ಬಿಡಿಟಿ ನಮಗೆ ಜಾಸ್ತಿ ಅದ ಅಂತಂದರೆ ಈ ಎಲ್ಲ ಕಾರಣದಿಂದ ನಮಗೆ ಟರ್ಬಿಡಿಟಿ ಅನ್ನೋದು ಜಾಸ್ತಿ ಆಗಿರುತ್ತದೆ. ಇಲ್ಲಿ ವಾಟರ್ ಕ್ಲಿಯರ್ ಆಗಲು ಬಿಡುವುದಿಲ್ಲ, ಅಂದರೆ ಟರ್ಬಿಡಿಟಿ ಜೀರೋ ಆಗಲಿಕ್ಕೆ ಈ ಎಲ್ಲ ಅಂಶಗಳು ನಮಗೆ ಕಾರಣವಾಗ್ತವೆ. ಏನಿದು ಟರ್ಬಿಡಿಟಿ ಮೆಜರಿಂಗ್ ಪ್ರಿನ್ಸಿಪಲ್ ಅಂತಂದರೆ ಇಷ್ಟಕ್ಕೆ ಮುಂಚೆನ ನಾನು ಹೇಳಿದ್ದೆ ಮೆಜರ್ಮೆಂಟಿಗೆ ಸಂಬಂಧಪಟ್ಟಂತೆ ಇನ್ಸ್ಟ್ರುಮೆಂಟೇಷನ್ ಇದೇನಂತಂದರೆ ನಾವು ಟರ್ಬಿಡಿಟಿ ಮೆಜರ್ಮೆಂಟ್ ಮಾಡೋ ಏನಂತಾರೆ, ಟರ್ಬಿಡಿಟಿ ಮೀಟರ್ ಅಂತ ಕೂಡ ಕರೀತಾರೆ ಅಥವಾ ನೆಫೋಲೋ ಮೀಟರ್ ಅಂತ ಕೂಡ ಕರೀತಾರೆ. ಏನಿದು ವರ್ಕಿಂಗ್ ಪ್ರಿನ್ಸಿಪಲ್ ಅಂತಂದರೆ ಇನ್ಸ್ಟ್ರುಮೆಂಟಲ್ಲಿ ಲೈಟ್ ಸೋರ್ಸ್ ಇರುತ್ತೆ, ಅಂದರೆ ಒಳಗಡೆ ಲೈಟ್ ಇರುತ್ತೆ. ಆ ಲೈಟ್ ವಾಟರ್ ಸ್ಯಾಂಪಲ್ನ ಮೇಲೆ ಬಿಡಲಾಗುತ್ತದೆ. ಅಂದರೆ ನಾವು ತೊಗೊಂಡಿರ್ತಕ್ಕಂತಹ ಸ್ಯಾಂಪಲ್ ಮೇಲೆ ಲೈಟ್ನ ಹರಿಸಲಾಗುತ್ತದೆ, ಅದ್ರ ಮುಖಾಂತರ ನಾವು ಹರಿಸಲಾಗುತ್ತದೆ. ವಾಟರ್ನಲ್ಲಿ ಪಾರ್ಟಿಕಲ್ಸ್ ಇದ್ದರೆ ಲೈಟ್ ಸ್ಕೆಟರಿಂಗ್ ಆಗ್ತದೆ, ಅಂದರೆ ಚದುರ್ತದೆ. ಸ್ಕೆಟರ್ ಅಂತಂದರೆ ಚದುರುವಿಕೆ ಆಗುತ್ತೆ. ಅಲ್ಲಿ ಆಗೋದ್ರಿಂದ ಸೆನ್ಸರ್ ಸ್ಕೆಟರ್ಡ್ ಆಗಂತ ಲೈಟ್ ಮೆಜರ್ಮೆಂಟ್ ಮಾಡುತ್ತದೆ. ರಿಸಲ್ಟ್ ಏನಾಗುತ್ತೆ ಅಂತಂದರೆ NTU ವ್ಯಾಲ್ಯೂ ಆಗಿ ಆ ಡಿಸ್ಪ್ಲೇ ಮೇಲೆ ನಮಗೆ ತೋರಿಸ್ತದೆ. ಅಂದರೆ ಎಷ್ಟು ಪ್ರಮಾಣದಲ್ಲಿ ಇದರಲ್ಲಿ ಟರ್ಬಿಡಿಟಿ ಇದೆ ಅನ್ನೋದು ನಮಗೆ ಮೆಜರ್ಮೆಂಟ್ ಆಗುತ್ತೆ. ಇದು ಟರ್ಬಿಡಿಟಿ ಮೆಜರಿಂಗ್ ಪ್ರಿನ್ಸಿಪಲ್ ಅಂತ ಕೂಡ ಕರೀತಾರೆ. ಇಲ್ಲಿ ಡಿಫರೆಂಟ್ ವಾಟರ್ ಸೋರ್ಸಲ್ಲಿ, ಅಂದರೆ ನಮಗೆ ನಾವು ವಾಟರ್ನ ಎಲ್ಲಿಂದ ಬೇಕಾದರೂ ನಾವು ಕಲೆಕ್ಟ್ ಮಾಡ್ಬೋದು. ಅಂದರೆ ಬೋರ್ವೆಲ್ಲಿಂದ ನಾವು ತಗೊಳ್ತೀವಿ, ಆಮೇಲೆ ಲೇಕಿಂದ ತಗೊಳ್ತೀವಿ, ರಿವರಿಂದ ತಗೊಳ್ತೀವಿ, ಅಥವಾ ರೈನ್ ವಾಟ್ರು ಬಿದ್ದಾದ ಮೇಲೆ ಅದು ಹರಿದು ಬಂದ ನೀರನ್ನ ಕೂಡ ನಾವು ವಾಟರ್ ಸೋರ್ಸ್ ಅಂತ ಹೇಳ್ಬಿಟ್ಟು ರಿಸರ್ವೇರ್ನಲ್ಲಿ ನಾವು ಕಲೆಕ್ಟ್ ಮಾಡ್ಕೊತೀವಿ. ಆದರೆ ಇಲ್ಲಿ ಸಮಸ್ಯೆ ಏನು ಅಂತಂದರೆ ಯಾವ್ಯಾವ ವಾಟರ್ನಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಟರ್ಬಿಡಿಟಿ ಇರುತ್ತೆ ಅನ್ನೋದು ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ. ನಾರ್ಮಲಾಗಿ ಡಿಸ್ಟಿಲ್ಡ್ ವಾಟರ್ ಅಂತಂದರೆ ಆಲ್ಮೋಸ್ಟ್ 0 NTU ಇರುತ್ತೆ. ಅಂದರೆ ಹಾಗಾಗಿ ಅದು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟಿಂದ ಹೊರಗಡೆ ಬಂದಿರುತ್ತೆ. ಅಥವಾ DM ವಾಟರಲ್ಲಿ ಕೂಡ ನಮಗೆ ಬಾಯ್ಲರ್ ಫೀಡ್ ವಾಟರ್ಗೆ ಏನು ಕೊಡ್ತೀವಲ್ಲ ಅದು ಕೂಡ 0 NTU ಆಗಿರಬೇಕು. ನೆಕ್ಸ್ಟ್ ಡ್ರಿಂಕಿಂಗ್ ವಾಟರಲ್ಲಿ ಲೆಸ್ ದ್ಯಾನ್ 1, ಅಂದರೆ 1ಕ್ಕಿಂತ ಕಡಿಮೆ ಇರಬೇಕು. ಅಂದರೆ ಪೂರ್ತಿ 0 ಮಾಡಿ ಕುಡಿಯೋದ್ರಿಂದ ನಮಗೆ ಮಿನರಲ್ಸ್ ಆಗಲಿ ಅದಾಗಲಿ 0 ಆಗೋಗ್ಬಿಡುತ್ತೆ. ಹಾಗಾಗಿ ಡ್ರಿಂಕಿಂಗ್ ವಾಟರಲ್ಲಿ ಲೆಸ್ ದ್ಯಾನ್ 1 ಇರುತ್ತೆ. ಬೋರ್ವೆಲ್ ವಾಟರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಟರ್ಬಿಡಿಟಿ ಇರ್ತದೆ. ಯಾಕೆ ಕಡಿಮೆ ಪ್ರಮಾಣ ಅಂತಂದರೆ ಅದರಲ್ಲಿ ಏನಿರ್ತದೆ, ಕ್ಯಾಲ್ಸಿಯಮ್ಮು, ಮಿನರಲ್ಸ್ ಜಾಸ್ತಿ ಇರ್ತದೆ. ಆದರೆ ಮಣ್ಣು, ಕ್ಲೇ, ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಭೂಮಿ ಒಳಗಡೆ ಕಲೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹಾಗಾಗಿ ಆ ಟರ್ಬಿಡಿಟಿ ಅನ್ನೋದು ಬೋರ್ವೆಲ್ ವಾಟರ್ನಲ್ಲಿ ಎಷ್ಟಿರುತ್ತೆ, 1 to 10 ಇರುತ್ತೆ. ಇನ್ನು ಲೇಕ್ ವಾಟರ್ನಲ್ಲಿ ಎಷ್ಟಿರುತ್ತೆ, 10 to 50 ಇರುತ್ತೆ. ರಿವರ್ ವಾಟರಲ್ಲಿ ಎಷ್ಟಿರುತ್ತೆ, 50 to 200 ಇರುತ್ತೆ. ಆಮೇಲೆ ರೈನ್ ಫ್ಲೋಡ್ ವಾಟರ್ ಅಂದರೆ ಮಳೆ ಬಂದ ನೀರು ಹೊಲಗಳ ಮುಖಾಂತರ, ನೆಲಗಳ ಮುಖಾಂತರ ಅದೆಲ್ಲ ಹರಿದು ಬರ್ತಿರ್ತದಲ್ಲ, ಅದು ಡಿಪೆಂಡಿಂಗ್ ಆನ್ ರೋಡ್ ಮೇಲೆ ಹರಿದು ಬಂದಿದ್ರೆ ಒಂದು 200, 300, 500 ಇರುತ್ತೆ. ಅದೇ ಹೊಲಗಳ ಮುಖಾಂತರ, ಅಂದರೆ ಹೊಲ ಗದ್ದೆಗಳ ಮುಖಾಂತರ ಅದು ಹರಿದು ಬಂದಿದ್ದೇ ಆಯಿತು ಅಂತಂದರೆ 500 ಇರ್ಬೋದು, 1000 ಇರ್ಬೋದು, 2000 ನಮಗೆ ಟರ್ಬಿಡಿಟಿ ಇರೋವಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಓಕೆನಾ? ಇಲ್ಲಿ ಅಕ್ಸೆಪ್ಟಬಲ್ ಲಿಮಿಟ್ ಏನಿದು, ಅಕ್ಸೆಪ್ಟಬಲ್ ಲಿಮಿಟು ಅಂತಂದರೆ ನಮಗೆ ಇಷ್ಟಿದ್ರೆ ಓಕೆ ಅಂತ ಏನು ಕರಿತೀವಲ್ಲ ಆ ಥರದ್ದು. ಡ್ರಿಂಕಿಂಗ್ ವಾಟರಲ್ಲಿ ಲೆಸ್ ದ್ಯಾನ್ 1 ಇದ್ದರೆ ಓಕೆ,
ಅಷ್ಟನ್ನು ನಾವು ಕುಡಿಬೋದು ಇಷ್ಟಿದ್ರೆ ವಾಟರ್ನ ಅಂತ ಹೇಳ್ಬಿಟ್ಟು ನಾವು ಅಕ್ಸೆಪ್ಟ್. ಆಮೇಲೆ ಟ್ರೀಟೆಡ್ ವಾಟರಲ್ಲಿ ಲೆಸ್ ದೆನ್ 5 ಇದ್ದರೆ ನಡೆಯುತ್ತೆ. ಆದರೆ ನಮಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿದ್ದು ಎಲ್ಲಿ? ಬಾಯ್ಲರ್ ಫೀಡ್ ವಾಟರ್ಗೆ ನಮಗೆ 0 NTU ಆಗಿರಲೇಬೇಕು. ಇಲ್ಲಿ ಟರ್ಬಿಡಿಟಿ ಇರೋದ್ರಿಂದ ನಾವು ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಫಸ್ಟ್ ಏನು ಮಾಡ್ತೀವಿ ಅಂತಂದರೆ, ಫಿಲ್ಟ್ರೇಜೇಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಅಂದರೆ ನಾವು ವಾಟರ್ನ ಫಿಲ್ಟರ್ ಮಾಡಬೇಕಾದ್ರೆ ಅಲ್ಲಿ ನಾರ್ಮಲಾಗಿ ಟರ್ಬಿಡಿಟಿ ನಾವು ರಿಮೂವ್ ಮಾಡದೆ UFಗೆ ಆಗಲಿ RO ಆಗಲಿ ಕಳಿಸೋದ್ರಿಂದ, ಅಂದರೆ ಮೇಜರ್ ಕ್ವಾಂಟಿಟಿ ಆ ಥರದ್ದು ಟರ್ಬಿಡಿಟಿ ನಾವು ಫಿಲ್ಟ್ರ್ ಮಾಡೋದ್ರಿಂದ ಡೈರೆಕ್ಟ್ ನಾವು ROಗಾಗಲಿ UFಗೆ ಆಗಲಿ ಕಳಿಸೋದ್ರಿಂದ ನಮಗೆ ಫಿಲ್ಟರ್ಗಳು ಒಮ್ಮೆದೊಮ್ಮೆ ಜಾಮ್ ಆಗಿ ನಮಗೆ ಪ್ಲ್ಯಾಂಟ್ನಲ್ಲಿ ಅರಿಬೇಕಾದ ಫ್ಲೋನೇ ಕಟ್ ಮಾಡೋಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಆಮೇಲೆ ಡಿಸ್ಇನ್ಫೆಕ್ಷನ್ ಪ್ರಾಬ್ಲಮ್, ಅಂದರೆ ಈ ನಾವು ನೆಕ್ಸ್ಟು ಕ್ಲೋರಿನ್ ಅಂತೇಳಿ ನಾವು ಕೆಮಿಕಲ್ ಡೋಸೇಜ್ ಮಾಡ್ತೀವಿ. ಯಾಕೆ ಅಂತಂದರೆ ನಾವು ಅದರಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಸ್ಗಳನ್ನ ಕಿಲ್ ಮಾಡಬೇಕಂತಂದರೆ ಕ್ಲೋರಿನ್ ಯೂಸ್ ಮಾಡ್ತೀವಿ. ಆದರೆ ಅಷ್ಟಕ್ಕೆ ಮುಂಚೆ ನಾವೇನು ಮಾಡಬೇಕು, ನಾವು ಟ್ರಬಿಲಿಟಿನ ರೆಡ್ಯೂಸ್ ಮಾಡಿಬಿಡಬೇಕು. ರೆಡ್ಯೂಸ್ ಮಾಡಿಲ್ಲ ಅಂತಂದರೆ ಕ್ಲೋರಿನ್ ಬ್ಯಾಕ್ಟೀರಿಯನ್ ಕಿಲ್ ಮಾಡೋದು ತುಂಬ ಡಿಫಿಕಲ್ಟಾಗಿ ಫೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಬಾಯ್ಲರ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಟ್ಯೂಬ್ಗಳಲ್ಲಿ ಟ್ರಬಿಲಿಟಿ ಮಾಡದೇನೆ ನಾವು ಬಾಯ್ಲರ್ಗೆ ಕಳಿಸ್ಬಿಟ್ರೆ ಒಳಗಡೆ ಟ್ಯೂಬ್ ಒಳಗಡೆ ಎಲ್ಲ ಸ್ಲೆಡ್ಜ್ ಫಾರ್ಮ್ ಆಗಿ ಟ್ಯೂಬ್ ಎಲ್ಲ ಜಾಮ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಅದೇ ಹೇಳ್ತಿರೋದು, ಪೈಪ್ ಎಲ್ಲ ಬ್ಲಾಕೇಜ್ ಆಗುತ್ತೆ. ಸೆಡಿಮೆಂಟ್ ಡೆಪಾಸಿಟ್ ಎಲ್ಲ ನಮಗೆ ಟ್ಯೂಬ್ಗಳಿಗೆ ಪೈಪ್ಗಳಿಗೆ ಹೋಗ್ಬಿಟ್ಟು ವಾಟರ್ ಫ್ಲೋನೇ ಕಟ್ ಆಫ್ ಮಾಡುತ್ತೆ. ಆಮೇಲೆ ವಾಟರ್ ಕಲರೇ ಪ್ರಾಬ್ಲಮ್ ಆಗಿಬಿಡುತ್ತೆ. ನಮಗೆ ವಾಟರ್ ಫುಲ್ಲು ಡರ್ಟಿಯಾಗಿ ನಮಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಟ್ರಬಿಲಿಟಿ ನಾವು ರಿಮೂವ್ ಮಾಡಿಲ್ಲ ಅಂತಂದರೆ ನಾವು ಇಷ್ಟೆಲ್ಲ ಪ್ರಾಬ್ಲಮ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಟರ್ಬಿಡಿಟಿ ರಿಮೂವ್ ಮಾಡ್ತಿರ್ಬೇಕಾದ್ರೆ ಒಂದು 3 ಟೆಕ್ನಿಕಲ್ ವರ್ಡ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಏನಿದು ಟೆಕ್ನಿಕಲ್ ವರ್ಡ್ಗಳು ಅಂತಂದರೆ, ನಂಬರ್ 1 ಕೊಯಾಗುಲೇಷನ್. ಏನಪ್ಪ ಇದು ಕೊಯಾಗುಲೇಷನ್ ಅಂತಂದರೆ, ಕೆಮಿಕಲ್ನ ಆ್ಯಡ್ ಮಾಡಿ ಅದರಲ್ಲಿ ಇರ್ತಕ್ಕಂತಹ ಸ್ಮಾಲ್ ಪಾರ್ಟಿಕಲ್ನ ಕಂಬೈನ್ ಮಾಡ್ತಾರೆ. ಕಂಬೈನ್ ಮಾಡಿ ನಾವೇನು ಮಾಡ್ತೀವಿ, ಒಂದು ಕಡೆ ಕಂಬೈನ್ ಮಾಡಿ ಅದನ್ನು ಲಾರ್ಜ್ ಥರ ಮಾಡ್ತೀವಿ. ಕಂಬೈನ್ ಆದಂಗೆಲ್ಲ ಏನಾಗುತ್ತೆ, ಫ್ಲೋ ಕೋಯಾಗ್ಯುಲೇಷನ್ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಸ್ಮಾಲ್ ಪಾರ್ಟಿಕಲ್ ಎಲ್ಲ ಏನಾಗುತ್ತೆ, ನಾವು ಕೆಮಿಕಲ್ನ ಆ್ಯಡ್ ಮಾಡೋದ್ರಿಂದ ಅದು ಬಿಗ್ ರೂಪದಲ್ಲಿ, ಅಂದರೆ ದೊಡ್ಡ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಅಗಲ ಆಗಿ ಅದು ಏನಾಗುತ್ತೆ, ಸೆಡಿಮೆಂಟೇಷನ್ ರೂಪದಲ್ಲಿ ಆಗುತ್ತೆ. ಏನಿದು ಸೆಡಿಮೆಂಟೇಷನ್ ರೂಪ ಅಂತಂದರೆ, ಆ ಒಂದು ಹೆವಿ ಪಾರ್ಟಿಕಲ್ ಹೊಂದಾಣಿಕೆ ಆಗಿ ವೇಟ್ ಜಾಸ್ತಿ ಆಗಿ ಸಣ್ಣ ಪಾರ್ಟಿಕಲ್ ಎಲ್ಲ ದೊಡ್ಡದಾಗಿ, ಆಮೇಲೆ ನೆಕ್ಸ್ಟ್ ಅದೆಲ್ಲ ಆಗಿಬಿಟ್ಟು ಸೆಡಿಮೆಂಟೇಷನ್ ಅಂತಂದರೆ ಅಂಥ ಹೆವಿ ಪಾರ್ಟಿಕಲ್ಸ್ ಏನಾಗುತ್ತಲ್ಲ ಬಾಟಮಲ್ಲಿ ಸೆಟಲ್ ಆಗುತ್ತೆ. ಅಂದರೆ ಅದರಲ್ಲಿರ್ತಕ್ಕಂತಹ ಕಸ ಕಡ್ಡಿ ಸೆಡಿಮೆಂಟೇಟೆಡ್ ಮಡ್ಡು ಕ್ಲೇ ಎಲ್ಲ ನಾವು ಈ 3 ಕೆಮಿಕಲ್ ಹಾಕೋದ್ರಿಂದ, ಯಾವ್ಯಾವ ಕೆಮಿಕಲ್ ಹಾಕೋದ್ರಿಂದ, ಆಲಮ್, ಆಮೇಲೆ ಫೆರಿಕ್ ಕ್ಲೋರೈಡು, ಆಮೇಲೆ ಪಾಲಿ ಎಲೆಕ್ಟ್ರೋಲೈಟ್, ಈ 3 ಕೆಮಿಕಲ್ ಹಾಕೋದ್ರಿಂದ ನಮಗೆ ಕೊಯಾಗುಲೇಷನ್ನು, ಫ್ಲೋ ಕೋಯಾಗುಲೇಷನ್ನು, ಸೆಡಿಮೆಂಟೇಷನ್ನು ಈ 3 ವರ್ಕ್ ಮಾಡಿ ನಾರ್ಮಲಾಗಿ ಅದರಲ್ಲಿರ್ತಕ್ಕಂತಹ ಸೆಡಿಮೆಂಟ್ ಪಾರ್ಟಿಕಲ್ಸ್ ಎಲ್ಲ ಸ್ಲಡ್ಜ್ ರೂಪ ಮಾಡ್ತದೆ. ಸ್ಲಡ್ಜ್ ಆಗಿ ಕೆಳಗಡೆ ಸೆಟಲ್ಡ್ ಆಗೋ ಥರ ನಮಗೆ ಈ ಕೆಮಿಕಲ್ಲು ಯೂಸ್ ಆಗುತ್ತೆ. ಲಾಸ್ಟಿಗೆ ಏನು ಮಾಡ್ತೀವಿ, ಫಿಲ್ಟ್ರೇಜೇಷನ್ ಮಾಡ್ತೀವಿ. ಅಂದರೆ ಸ್ಲಡ್ಜೆಲ್ಲ ಕೆಳಗಡೆ ಕುತ್ಕೊಳ್ಳುತ್ತಾ ತಕ್ಷಣ ತಿಳಿ ನೀರೆಲ್ಲ ಮೇಲೆ ಬರುತ್ತಾ, ಆ ತಿಳಿ ನೀರು ಮೇಲೆ ಬಂದಾಗ ನಾವು ವಾಟರ್ ಆ್ಯಡ್ ಮಾಡೋದ್ರಿಂದ ತುಂಬಿ ಹರಿದಾಗ ಏನಾಗುತ್ತೆ, ಆ ತಿಳಿ ವಾಟರ್ನ ನಾವು ತೊಗೊಂಡೋಗಿ ನೆಕ್ಸ್ಟ್ ಪ್ರಾಸೆಸ್ಸನ್ನೇ ನಾವು ಏನು ಮಾಡ್ತೀವಿ, ಫಿಲ್ಟ್ರೇಜೇಷನ್ ಮಾಡ್ತೀವಿ. ಫಿಲ್ಟ್ರೇಜೇಷನ್ ಯಾವ್ದ್ಯಾವ್ದ್ರಿಂದ ಮಾಡ್ತೀವಿ ಅಂತಂದರೆ, ಸ್ಯಾಂಡ್ ಫಿಲ್ಟ್ರಿಂದ ಮಾಡ್ತೀವಿ, ಮಲ್ಟಿಗ್ರೇಡ್ ಫಿಲ್ಟರಿಂದ ಮಾಡ್ತೀವಿ, ಆಮೇಲೆ ಕಾರ್ಬನ್ ಫಿಲ್ಟರ್ಗೆ ಕಳಿಸ್ಕೊಡ್ತೀವಿ. ಇಷ್ಟಕ್ಕೆ ಮುಂಚೆನೇ ನಾವು ಈ ಪ್ರಾಸೆಸ್ನ ನಾವು ಮಾಡ್ದೇನೆ ನಾವು ಫಿಲ್ಟ್ರೇಜೇಷನಿಗೆ ಕಳಿಸ್ಕೊಟ್ರೆ ಸ್ಯಾಂಡ್ ಫಿಲ್ಟರ್ ಆಗಿರ್ಬೋದು, MGF ಆಗಿರ್ಬೋದು, ಕಾರ್ಬನ್ ಫಿಲ್ಟರ್ಗಳಾಗಿರ್ಬೋದು, ಇವೆಲ್ಲ ಏನಾಗುತ್ತೆ, ಡ್ಯಾಮೇಜ್ ಆಗೋಂಥ ಚಾನ್ಸಸ್ಗಳು ತುಂಬ ಇರ್ತವೆ. ಹಾಗಾಗಿ ನಾವು ಟರ್ಬಿಲಿಟಿ ರಿಮೂವ್ ಮಾಡೋಂಥ ಮೆಥಡ್ನ ನಾವು ಇಲ್ಲೇ ಮ್ಯಾಕ್ಸಿಮಮ್ ಮಾಡಬೇಕಾಗುತ್ತೆ.
ಟರ್ಬಿಡಿಟಿ ಇನ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಫ್ಲೋ ಆಲ್ಮೋಸ್ಟ್ ಏನಿದೆ ಅಂತಂದರೆ ರಾ ವಾಟರ್ನಲ್ಲಿ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟರ್ಬಿಡಿಟಿ ಏನೇನಿರ್ತದೆ, ಸೆಡಿಮೆಂಟು, ಕ್ಲೇ, ಮಣ್ಣು, ಕಸ, ಕಡ್ಡಿ, ಆಲ್ಗೆ, ಮೈಕ್ರೋಕೊರಿಜೆಂದ್ರು, ಇಂಡಸ್ಟ್ರಿಯಲ್ ವೇಸ್ಟ್ ಇದೆಲ್ಲದು ರಾ ವಾಟರ್ನಲ್ಲಿ ಇರೋ ಕಾರಣದಿಂದ ಫಸ್ಟಿಗೆ ನಾವು ಮಾಡಬೇಕಾಗಿದ್ದು ಕೆಮಿಕಲ್ ಡೋಸೇಜ್ ಕೊಟ್ಟು ಕೊಯಾಗುಲೇಷನ್ ಮಾಡಿ ಅಲ್ಲಿ ಸ್ಲಜ್ ರೂಪವಾಗಿ ಕನ್ವರ್ಟ್ ಮಾಡಿ ಸೆಟಲ್ ಮಾಡಿ ಕೆಳಗಡೆ ಮಾಡಿಬಿಡ್ತೀವಿ. ಇಲ್ಲಿ ಆಲ್ಮೋಸ್ಟ್ 50-60-70% ಕ್ಲಿಯರ್ ಮಾಡ್ತೀವಿ. ಆಮೇಲೆ ಕ್ಲಾರಿಫೈಗೆ ಕಳಿಸ್ತೀವಿ. ಕ್ಲಾರಿಫೈಗೆ ಸೆಡಿಮೆಂಟೇಷನ್ ಟ್ಯಾಂಕ್ ಅಂದರೆ ಕೆಳಗಡೆ ಸ್ಲಜ್ ರೂಪವಾಗಿ ಸೆಡಿಮೆಂಟೇಷನ್ ಟ್ಯಾಂಕ್ ಅಂದರೆ ಸ್ಲಜ್ಜನ್ನೆಲ್ಲ ಹೊರಗಡೆ ತೆಗೆದು ತಿಳಿ ವಾಟರ್ನ ಮಾಡೋದ್ರಿಂದ ಆಲ್ಮೋಸ್ಟ್ ಸೆಡಿಮೆಂಟ್ ಪಾರ್ಟಿಕಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಅಲ್ಲಿಗೆ ಚಿಕ್ಕ ಪುಟ್ಟ ಉಳಿದವನ್ನೆಲ್ಲ ನಾವು ಸ್ಯಾಂಡ್ ಫಿಲ್ಟರ್ಗೆ ಕಳಿಸ್ತೀವಿ. ಸ್ಯಾಂಡ್ ಫಿಲ್ಟರ್ಗೆ ಕಳಿಸಿದ ಮೇಲೆ MGFಗೆ ಕಳಿಸ್ತೀವಿ. MGF ಅಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಮಾಡುತ್ತೆ. ಇನ್ನೂ ಚಿನ್ನ ಬ್ಯಾಕ್ಟೀರಿಯಾಸ್ ಏನು ಕೊಡುತ್ತೆ ಗೊತ್ತಾ, ಕಾರ್ಬನ್ ಫಿಲ್ಟರ್ಗೆ ಕಳಿಸ್ತೀವಿ. ಇಲ್ಲಿಗೆ 90-99% ಸೆಡಿಮೆಂಟ್ ಎಲ್ಲ ರಿಮೂವ್ ಆಗುತ್ತೆ. ಅಲ್ಲಿಗೆ ಮೀರಿದ್ದು RO ಮತ್ತು DM ವಾಟರ್ ಮಾತ್ರ 100ಗೆ 100% ಟರ್ಬಿಲಿಟಿ ಅನ್ನೋದು ಕಂಪ್ಲೀಟ್ ರಿಮೂವ್ ಮಾಡಿ ನಮಗೆ ಇಲ್ಲಿಗೆ ಪ್ರಾಸೆಸ್ ಕಂಪ್ಲೀಟ್ ಆಗೋಂಥ ಪ್ರಾಸೆಸ್ಸು ಟರ್ಬಿಲಿಟಿ ರಿಮೂವ್ ಆಗ್ತದೆ ನೋಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.